RSS ಸೇರಿದಂತೆ ಖಾಸಗಿ ಕಾರ್ಯಕ್ರಮಗಳು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ತಡೆಯಾಜ್ಞೆ ಈಗ ಇದಾಗಿದೆ. ಸೊ ಏನ್ ಸರ್, ಈಗ ಸಿಎಂ ಕೂಡ ಹೇಳ್ತಾರೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು ನೋಟಿಫಿಕೇಶನ್ ಇದೆ, ನೋಡಿರ್ಬೇಕಲ್ಲ ನೀವು. ಸೊ ಯಾವುದೇ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಬೇರೆ ಅವಕಾಶ ಕೊಡಬಾರದಂತಕ್ಕಂಥದ್ದು ಇದೆ. ಸೊ ದಟ್ಸ್ ವಾಟ್ ವಿ ವಾಂಟ್ ಟು ಸ್ಟ್ಯಾಂಡ್ ಬೈ ಇಟ್. ಇದರದ್ದು ಪ್ರೈವೇಟ್ ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಳುವಂತಹದ್ದಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ಹೇಳಿರುವಂತಹದ್ದು ಮೂಲಭೂತ ಹಕ್ಕುಗಳಿಗೆ ಇದು ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಮೆನ್ಷನ್ ಮಾಡಿದೆ. ಇರ್ಬೋದು. ಸಿ ವಾಟ್ ಕೋರ್ಟ್ ಹ್ಯಾಸ್ ಟೋಲ್ಡ್, ನಾವು ಗೌರ್ಮೆಂಟ್ ವಿಲ್ ರೀಲುಕ್ ಇಂಟು ಇಟ್. ಮುಂದೆ ಮೇಲ್ಮನೆಗೆ ಹೋಗ್ಬೇಕಾ ಹೋಗ್ಬಾರ್ದು ಅಂತಕ್ಕಂಥದ್ದು ಸರ್ಕಾರ ತೀರ್ಮಾನ ಮಾಡುತ್ತೆ. ಸೊ ವಿಲ್ ಲುಕ್ ಇಂಟು ದ್ಯಾಟ್. ಸೊ ಹಂಗಂತಂದ್ರೆ ಅವರಿಗಷ್ಟೇ ಅಲ್ಲ, ಎಲ್ಲರಿಗೂ ಕೊಡಬೇಕಾಗುತ್ತಲ್ಲ. ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್, ಇದು ಸರ್ಕಾರಕ್ಕೆ ಚಡಿಯೇಟು ಅಂತ ಹೇಳ್ತಿದ್ದಾರೆ. ಭಾರಿ ಚಡಿಯೇಟು, ಗೊತ್ತದ ಚಡಿಯೇಟು ಇವರಿಗೆ. ಸುಪ್ರೀಂ ಕೋರ್ಟ್ ಅಂತ ಬಿದ್ದರೆ ಚಡಿಯೇಟುಗಳು ಯಾವಿಲ್ಲ ಅಂತ. ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ, ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಲ್ಲ. ಅದು ನಾವೇನು ಕಾನೂನು ಮಾಡಿಲ್ಲ ತಾನೆ. ಅವ್ರು ಕಾನೂನು ಏನು ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಮಾಡಿ ಪಾರ್ಲಿಮೆಂಟ್ ಪಾಸ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು. ಅದಕ್ಕೇನು ಚಡಿಯೇಟಲ್ಲ ಅಂತ. ಮತ್ತೆ ಎಸ್ ಆರ್ ವಾಪಸ್ ತೋರಿಸ್ಬೇಕಂತ ಹೇಳಿದ್ರು ಬಿಹಾರ್ನಾಗ, ಅದು ಚಡಿಯೇಟಲ್ಲ ಅಂತ. ಏನ್ ಸುಮ್ಮನೆ ಏನಂದ್ರೆ ಅವ್ರಿಗೆ ಒಂದು ಮಜಾ ನಡೆಯಕತ್ತೆ ಪಿಕ್ಚರ್. ಹೇಳಿದ್ವಲ್ಲ ಈಗ LIC ಬಗ್ಗೆ ನೀವು ಯಾರು ಮಾತಾಡ್ತಿಲ್ಲ ಕೇಳ್ತೀರಿ. ಹೇಳಿದ LICದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡು ಕಳೆದ 10 ವರ್ಷದಲ್ಲಿ 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ನಲ್ಲಿ ಸುಮಾರು 6 ಲಕ್ಷ ಕೋಟಿ ನಮ್ಮ ಪುಣ್ಯಾತ್ಮ ಅಂಬಾನಿಗೆ ಹೋಗಿದೆ, 4 ಲಕ್ಷ ಕೋಟಿ ಅದಾನಿಗೆ ಹೋಗಿದೆ. ಎಲ್ಲರಿಗಿಂತ ಮಜಾ ಏನಂತಂದ್ರೆ, ಯಾವಾಗ ಇಂಡಸ್ಬರ್ಗ್ ರಿಪೋರ್ಟ್ ಬಂತು, ಇಂಡಸ್ಬರ್ಗ್ ರಿಪೋರ್ಟ್ ಬಂದಾಗ ಅದಾನಿಯವ್ರಿಗೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ. ಅದಾನಿಯವರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಲ್ಲ. ಸುಮಾರು 32,000 ಕೋಟಿ LIC ದುಡ್ಡು ಮತ್ತೆ ಅದಾನಿಯವ್ರಿಗೆ ಕೊಟ್ಟಿದ್ದಾರೆ. ಇದು ಚಳಿಯೇಟ್ ಅಂತಲ್ಲ ಇದು. ಇದ್ರ ಬಗ್ಗೆ ಏನ್ ಚರ್ಚೆ ಮಾಡಿ, ಇಂಥ ಚಳಿಯೇಟು ಇಂಥವೇನು ಚಳಿಯೇಟುಗಳು ಇರೋದಿಲ್ಲ. ದೇಶ ಲೂಟಿ ಹೊಡೆದು ಹೋಗ್ಬಿಟ್ಟತ್ತೆ. ಇಂಥದ್ರ ಬಗ್ಗೆ ಚಳಿಯೇಟುಗಳು ಇಂಥವೆಲ್ಲ ಇಂಥವೇ ಸುಮ್ಮನೆ ಚಳ್ಳಣ್ಣು ಚಳಿಯೇಟುಗಳ ಬಗ್ಗೆ ಮಾತಾಡ್ಕೊಂಡು ಕುಂದಿರ್ತಾರೆ. ಏನ್ ಮಾತಾಡ್ಬೇಕು ಹೇಳ್ರಿ. ಅಲ್ಲ, ಸರ್ಕಾರಕ್ಕೆ ಇದು ಹಿನ್ನಡೆ ಅಂತ ಅನಿಸ್ತಿಲ್ವಾ ಸರ್? ಏನಕ್ಕೆ ಹಿನ್ನಡೆ ಇದೆ? ಎಲ್ಲದಕ್ಕೂ ಸುಮ್ಮನೆ ಹಿನ್ನಡೆ ಅಲ್ಲ. ನೀವು ಪೋಸ್ ಮಾಡೋ ಕ್ವಶನ್ ಕೂಡ ಕೆಲವು ಟೈಮ್ ರಾಂಗ್ ಅನ್ಸುತ್ತೆ. ಎದಕ್ಕೆ ಹಿನ್ನಡೆ? ವಿ ಹ್ಯಾವ್ ಟೇಕನ್ ಅ ಡಿಸಿಷನ್, ಹೈಕೋರ್ಟ್ ಹ್ಯಾಸ್ ಡೆಫಿನೆಟ್ಲಿ ಸೆಡ್ ದಟ್ ಇಟ್ ಯು ಶುಡ್ ನಾಟ್ ಡೂ ಅಂತ ಹೇಳಿದ್ರೆ ವಿಲ್ ಚಾಲೆಂಜ್ ಇಟ್. ಹಿನ್ನಡೆ ಏನಿದೆ ಅದಕ್ಕೆ? ಎವ್ರಿ ಡಿಸಿಷನ್ ಕೋರ್ಟ್ ಹ್ಯಾಸ್ ಗಾಟ್ ಇಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಲ್ಸೋ ಗಾಟ್ ಇಟ್ಸ್. ನಾವೇನು ಕಾನೂನು ಮಾಡಿ ಈಗ ಫಾರ್ಮ್ಲಾ ಮಾಡಿದ್ರು ಅವರು, ಯಾರು ಬಿಜೆಪಿ ಅವರು, ರಾತ್ರಿ ಅವರೇ ಬಂದು ವಾಪಸ್ ತಗೊಂಡ್ರು. ಇದು ಚಳ್ಳೆಟು, ಇದು ಹಿನ್ನಡೆ ಅಲ್ಲ ಅವ್ರಿಗೆ. ಅವ್ರ ಮೇಲೆ ಮತ್ತೆ ಅಲ್ರಿ, ಜಗದೀಶ್ ಶೆಟ್ಟರ್ ಅವ್ರು ಮಾಡಿದ, ಅವ್ರ ಸರ್ಕಾರದಾಗ ಮಾಡಿರ್ತಕ್ಕಂಥದ್ದು. ಯಾರ ಸರ್ಕಾರದಾಗ ಮಾಡಿರೋದು? ಮತ್ತೆ ಯಾರಿಗೆ ಚಳ್ಳೆಣ್ಣ ಅಂತೀಗ? ಯಾರಿಗೆ ಹಿನ್ನಡೆ ಅಂತೆ? ಚಳ್ಳೆಣ್ಣ ಯಾರಿಗೆ, ಹಿನ್ನಡೆ ಯಾರಿಗೀಗ? ಅವ್ರ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಅದು. ಮತ್ತೀಗ ಯಾರಿಗೆ ನೀವು ಪ್ರಶ್ನೆ ಕೇಳೋದಲ್ಲ ಅನ್ಸದ್ ನನಗದು. ಅರೆ ಎಲ್ಲಾರು ಬಂದ್ರಲ್ಲ, ಅಲ್ಲ ಅವ್ರ RSS ಅಂತ ಅವ್ರು ಯಾಕೆ ಹೇಳ್ತಾರೆ? ರಿಜಿಸ್ಟ್ರೇಷನ್ ಇಲ್ಲಲ್ಲ RSS. ವೆನ್ RSS ಇಸ್ ನಾಟ್ ರಿಜಿಸ್ಟರ್ಡ್ ಓನ್ಲಿ, ವೈ ಶುಡ್ ದೇ ಟೆಲ್ ಇಟ್ RSS ಅಂತ ಅವ್ರು ಯಾಕೆ ಹೇಳ್ತಿದ್ದಾರೆ? ಜಗದೀಶ್ ಶೆಟ್ಟರ್ ಹೇಳಿರ್ತಕ್ಕಂಥ ಏನ್ ಕಾಪಿ ಇದೆ ಅದು ಎಲ್ಲರಿಗೂ ಅನ್ವಯಿಸ್ತಲ್ಲ. ಮತ್ತೆ RSS ಅಂತ ಅವ್ರು ಯಾಕೆ ಹೇಳ್ತಾರೆ? ರಿಜಿಸ್ಟರ್ಡ್ ಇಲ್ಲಲ್ಲ ಅದು. ವೆನ್ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್, ವೈ ಆರ್ ದೇ ಟೆಲ್ಲಿಂಗ್ ಇಟ್ ಇಸ್ RSS? ಮತ್ತೆ ಅವ್ರು ಯಾಕೆ ಹೇಳ್ಬೇಕು ಅದನ್ನ? ರಿಜಿಸ್ಟರ್ಡೇ ಇಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರನಲ್ಲಿ ಕೂಡ ಇಲ್ಲಿ RSS ಅಂತ ಬರೋದಿಲ್ಲ. ಮತ್ತೆ ಅದೇ ನೋಟಿಫಿಕೇಶನ್ ನಾವು ಲಾಗು ಮಾಡಿದ್ರೆ ಇವ್ರು ಯಾಕೆ RSS ಅಂತ ಹೇಳ್ತಿದಾರೆ? ಪ್ರಾಬ್ಲಮ್ ಏನು? ಇವ್ರಿಗೇನು ಪ್ರಾಬ್ಲಮ್ ಇದೆ ಸರ್? ಈಗ ಒಂದು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಬಿಜೆಪಿಯವರು ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಕೂಡ ಡೆಡ್ ಲೈನ್ ಹಲವು ಸಂದರ್ಭಗಳಲ್ಲಿ ಕೊಟ್ಟು ಬಂದರು. ಈಗ ನಿರ್ಣಾಯಕ ಘಟ್ಟದಲ್ಲಿದೆ, ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅದೇ ರೀ, ಕ್ರಾಂತಿ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ. ಕ್ರಾಂತಿ ಅಂದ್ರೆ ಡೆಫಿನೇಷನ್ ಕೇಳ್ರಿ. ಏನ್ ಕ್ರಾಂತಿ ಅಂತಕ್ಕಂಥದ್ದು ಬಹಳ ದಿವಸ ನೀವು ಕೇಳ್ತಾ ಇದೀರಿ, ಅವ್ರು ಹೇಳಿದ್ದೆ ನಮಗೆ ಬಂದು ಕೇಳ್ತೀರಿ. ಕ್ರಾಂತಿ ಅಂದ್ರೆ ಏನು? ಅಲ್ಲಲ್ಲ, ಬಿಜೆಪಿ ಅವರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದಾರೆ. ಅದು ನಮ್ಮ ಪಕ್ಷದವರೇ ಕ್ರಾಂತಿ. ಯಾರು ಹೇಳಿದ್ರು ಕೂಡ ಕ್ರಾಂತಿ ಅಂದ್ರೆ ಏನು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವರ್ಡ್ ಕಾಲ್ಡ್ ಕ್ರಾಂತಿ. ಲೀಡರ್ಶಿಪ್ ಚೇಂಜ್ ಆಗಬೇಕು, ಕ್ಯಾಬಿನೆಟ್ ರಿಶಫಲ್ ಆಗ್ಬೇಕಂತಕ್ಕಂಥ ಹೈಕಮಾಂಡ್ ತಗೊಳ್ತೈತೆ, ಹೈಕಮಾಂಡ್ ಮಾಡುತ್ತೆ. ಅದಕ್ಕೆ ಏನ್ ಮಾಡೋದು ನಾವೆಲ್ಲ ಬದ್ಧ ಇದ್ದೀವಿ. ಸೊ ಇದಕ್ಕಿಂತ ಜಾಸ್ತಿ ನಾನು ಇದಕ್ಕೇನು ಉತ್ತರ ಕೊಡಕ್ ಆಗೋದಿಲ್ಲ. ಸರ್, ನಾಯಕತ್ವ ಸಿದ್ದರಾಮಯ್ಯ ಅವರ ನಾಯಕತ್ವ ನಮಗೆ ಬೇಕು ಅನ್ನುವಂತ ಮಾತನ್ನು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳ್ತಿದ್ದಾರೆ. ನನಗೆ ನಿತಿನ್ ಗಡ್ಕರಿ ನಾಯಕತ್ವ ಬೇಕಂತ ನನ್ನ ಅಭಿಪ್ರಾಯ ಇದೆ. ಹೋಗಿ ಬಿಜೆಪಿ ಕೇಳಿ. 11 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಈ ದೇಶನ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ. ಈ ದೇಶದಲ್ಲಿ ಏನೂ ಇಲ್ಲ. ಇದು ಬಹಳಷ್ಟು ಬಿಜೆಪಿಯ ಮುಖಂಡರುಗಳು, ಸೂಕ್ಷ್ಮ ಇರ್ತಕ್ಕಂಥ ಪ್ರಜ್ಞಾವಂತರು, ಬಿಜೆಪಿ ಕಾರ್ಯಕರ್ತರು ಇದು ಅವ್ರ ಮಾತನ್ನ ನಾನು ಹೇಳ್ತಕ್ಕಂಥದ್ದು. ಅವ್ರ ಮಾತನ್ನ ನಾನು ಹೇಳ್ತಕ್ಕಂಥದ್ದು. ಯಾಕಂದ್ರೆ 11 ವರ್ಷ ಆಯ್ತು ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕೆ ಪ್ರೆಸ್ ಮೀಟ್ ಮಾಡ್ತಿಲ್ಲ ಪ್ರಧಾನಮಂತ್ರಿ ಅವರು? ಅದು ಚಳ್ಳೆಣ್ಣಲ್ಲ ಅಂತ, ಅದು ಹಿನ್ನಡೆಯಲ್ಲ ಅಂತ ಈ ದೇಶಕ್ಕೆ. ಅವ್ರು ಹೇಳ್ತಾರಲ್ಲಮ್ಮ, ಅದನ್ನ ನೀವು ಅವ್ರಿಗೆ ಕೇಳಿದ್ದೆ ಪ್ರಶ್ನೆ ಕೇಳ್ತಾರೆ. ನಾವ್ ಅದನ್ನ ಹೇಳ್ದ ಅದೇ ಹೇಳ್ತಿರೋದು. ಅವ್ರು ಹೇಳಿದ್ ನಮಗೆ ಕೇಳಿದ್, ನಾವ್ ಹೇಳಿದ್ ಕೇಳಿ. ಕೇಂದ್ರ ಸರ್ಕಾರ ಖಜಾನೆ ಏನಾಗಿದೆ ಅಂತ ಕೇಳಿ ಫಸ್ಟ್.
ನಮ್ಮ ರಾಜ್ಯದ ಬಿಡ್ರಿ, ಆಮೇಲೆ ಮಾತಾಡೋಣ ಅಂತ. ಕೇಂದ್ರ ಸರ್ಕಾರದ LIC ದುಡ್ಡು ಎಲ್ಲಿ ಹೋಗಿದೆ ಕೇಳಿ. ಯಾರು ಅದಾನಿ ಅವ್ರದ್ದು ಆದಾಯ 2014ನೇ ಇಸ್ವಿನಲ್ಲಿ ಇರ್ತಕ್ಕಂಥದ್ದು ಈಗ ಎಷ್ಟಿದೆ ಅಂತ ಕೇಳಿ. ಪ್ರಧಾನಮಂತ್ರಿಯವರು ಯಾವ ದೇಶಕ್ಕೆ ಹೋಗಿದ್ದಾರೆ, ದೇಶಕ್ಕೆ ಹೋಗಿ 2-3 ತಿಂಗಳಲ್ಲಿ ಆ ದೇಶದ ಕಾಂಟ್ರಾಕ್ಟ್ಗಳು ಅದಾನಿಯವರು ಸಿಕ್ಕಿದೆ. ಆಫ್ರಿಕಾಗೆ ಹೋದ್ರೆ ಆಫ್ರಿಕಾಗೆ, ಮಲೇಷ್ಯಾಗೆ ಹೋದ್ರೆ ಮಲೇಷ್ಯಾಗೆ, ಯಾವುದೇ ಸಣ್ಣ ಪುಟ್ಟ ಕಂಟ್ರಿಗೆ ಯಾವುದೇ ಓದ್ ಬಂದ್ರೆ, ಯಾರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದ್ರೆ 3 ತಿಂಗಳಲ್ಲಿ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದ ಅದಾನಿ ಅವರು ಬಾಂಗ್ಲಾದೇಶಕ್ಕೆ ಕರೆಂಟ್ ಮಾರ್ತಾ ಇದಾರೆ, ಮತ್ ಬಾಂಗ್ಲಾದೇಶಿಗೆ ಇವರೇ ಬೈತಾರೆ. ರೋಹಿಂಗಾ ಬಗ್ಗೆ ಇವರೇ ಇದು ಬಹಳ ಇಶ್ಯೂಸ್. ಇಂಥ ಇಶ್ಯೂಸ್ ಬಗ್ಗೆ ಮಾತಾಡಬೇಕು, ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಮಾತನಾಡಲೇಬೇಕು ನಾವು. ಇವ್ರು ಬರೀ ತಿರ್ಗಾ ಮುರ್ಗ ಬರೋದು, ಚಳ್ಳೆಹಣ್ಣು ಪಳ್ಳೆಹಣ್ಣು ಬರೀ ಇದು ಬಿಟ್ರೆ ಬೇರೆ ಏನಿಲ್ಲ. ಲಾರ್ಜರ್ ಇಂಟ್ರೆಸ್ಟ್ ಏನಂತಂದ್ರೆ ಎಲ್ಲಿ ಕಾಂಗ್ರೆಸ್ ಆಡಳಿತ ಇರ್ತದೆ ಬೆಳಗ್ಗಿಲಿಂದ ಸಾಯಂಕಾಲ ವಿರುದ್ಧವಾಗಿ ಮಾತನಾಡೋದು ಬಿಟ್ರೆ ಬೇರೆ ಏನು ಉಳಿದೇ ಇಲ್ಲ ನಮ್ಮ ದೇಶದಾಗ, ಇಷ್ಟೇ ಉಳಿದಿರೋದು. ಸರ್, ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತಾ? ಅಲ್ಲ, ಅವ್ರಿಗೆ ಕೇಳಿ ಫಸ್ಟ್. ಸರ್, ನಾವು ನಿಮ್ಮ ಪಾರ್ಟಿ ವಿಚಾರ ಅದನ್ನ ಅವರು ಬಿಜೆಪಿ ಕೇಳಿದ್ದಾರೆ ಅಂತಲ್ಲ. ವೆರಿ ಗುಡ್. ನೀವ್ ಹೇಳಿದ್ರೆ ಬೀರುತ್ತಂತ ಜನರಲ್ ಕ್ವಶನ್. ಡೆಫಿನೆಟ್ಲಿ ಬೀರುತ್ತೆ, ಯಾಕಂದ್ರೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಎಸ್, ಸಮ್ ಟೈಮ್ಸ್ ಯು ಲೂಸ್, ಡೆಫಿನೆಟ್ಲಿ ಅದು ಹಿನ್ನಡೆ ಆಗೇ ಆಗತ್ತೆ. ಬಟ್ ಹಿನ್ನಡೆ ಫೇರ್ ಎಲೆಕ್ಷನ್ ಆದ್ರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ ಬಿಜೆಪಿ ಯಾವಾಗ್ಲೂ ಸೋಲ್ತಾರೆ. ಬಿಜೆಪಿಯವರು ಗೆಲ್ಲ ಕಾರಣ ಏನಂತಂದ್ರೆ ಎಲ್ಲಾ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಿಡ್ಕೊಂಡು 7,500 ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಎಷ್ಟು ಪ್ರೀತಿ ಇದೆ ನೋಡ್ರಿ. 7,500 ಕೋಟಿ 2 ತಿಂಗಳ ಮೇಲೆ. ಅದು ಯಾವಾಗ ಚುನಾವಣೆ 6 ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ. ಇಲ್ಲಿ 2 ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು, ಸ್ಕೀಮ್ ಕೊಟ್ಬಿಡೋದು. ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ? ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತೆ ಬ್ಯಾಂಕ್ ಲೋನ್ 2 ಲಕ್ಷ ಕೊಡ್ತಾರಂತ. ಏನ್ರಿ ಇದು? ಈ ತರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ವೋಟ್ ಹಾಕ್ಸ್ಕೋಬೇಕು, ಅಷ್ಟೇ ತಾನೇ ಇರೋದು. ಮತ್ ನೀವು ಇಷ್ಟೆಲ್ಲಾ ಕೆಲಸ ಮಾಡಿ 10,000 ಯಾಕೆ ಕೊಟ್ರಿ? ಏನ್ ಕಾರಣ ಏನು? ದಯಮಾಡಿ ಬಿಜೆಪಿ ಅವ್ರಿಗೆ ಕೇಳ್ರಿ. ಇಷ್ಟೆಲ್ಲಾ ನೀವು ಕೆಲಸ ಮಾಡಿದ್ರೆ, ಇಷ್ಟೆಲ್ಲಾ ಪ್ರಗತಿ ಪರ ಬಿಹಾರ್ ಆಗಿದ್ರೆ ನೀವು 10,000 ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದು ಒಂದೇ ಯಾವ್ದನ್ನ ಮೊದಲನೇ ಸಲ ಇದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ 1 ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು. ಯಾಕಂದ್ರೆ ಎಲೆಕ್ಷನ್ ಐತೆ, ಈಗ ಮುಗಿತ. ಎಲೆಕ್ಷನ್ ಆದ್ಮೇಲೆ ಮತ್ತೆ ಇದು ಯಾವ್ದು ಸ್ಕೀಮ್ ಇರೋದಿಲ್ಲ, ನಡೀತದ ಈಗ. ಸೊ ಈ ತರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬಹುದು. ಬಿಟ್ರೆ ಅವ್ರು ಹೇಳಿದ್ರಲ್ಲ ಬಿಹಾರ್ನಲ್ಲಿ ರೀಲ್ ಪೇ ರೀಲ್ ಜೋ ಬನ್ ರಹೆ ನಾ, ಅವ್ರು ಹೇಳಿದ್ದು ಬಿಹಾರ್ ಮೇ ಜೋ ರೀಲ್ ಪೇ ರೀಲ್ ಬನ್ ರಹಾ ಹೈ, ರೀಲ್ ಪೇ ರೀಲ್ ಬನಾಕೆ ಲೋಗ್ ಪೈಸೆ ಕಮಾರೆ. ನಾನು ಹೇಳಿದ್ದಲ್ಲ, ಇದು ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. 11 ವರ್ಷ ಆದ್ಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನ್ ಮಾಡಿ ದುಡ್ಡು ಮಾಡ್ತಾ ಇದಾರಲ್ಲ, ಇದು NDA ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ ಅಂತ ಹೇಳ್ತಾರೆ. ರೀಲ್ ಅಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ನಲ್ಲಿ ಬಂದಿದ್ರೆ ಕಾರಣ ಯಾರಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿ. ಸಚಿವರುಗಳು ಸಿದ್ದರಾಮಯ್ಯ ಅವ್ರ ನಾಯಕತ್ವನೇ ಬೇಕು ನಮ್ಗೆ, ಅವ್ರ ನಾಯಕತ್ವದಲ್ಲೇ ಮುಂದುವರಿತೀವಿ ರೀ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗ ಏನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಹಿಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ as he's healthy, as long as he's able to walk, as long as he's fair, ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋದು ಇದೆ, 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ ಅಲ್ಲ. ಅನಿವಾರ್ಯತೆ ಅಂತಂದ್ರೆ ಯಾವ ತರ? ರಾಜಣ್ಣವ್ರು ಕೂಡ ಅದು ಹೇಳ್ತಿದ್ದಾರೆ. ಯಾವ ತರ ಸರ್? ಈಗ ಅಲ್ರಿ, ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವನ್ ಐಡಿಯಾಲಜಿ, ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅನಿವಾರ್ಯ ಅಂತ ಹೇಳ್ತಿರೋದ್ರಿಂದ ಕೆಲವರು ಏನಂತ ಹೇಳ್ತಿದ್ದಾರೆ, ಇದು ವ್ಯಕ್ತಿ ಪೂಜೆ ಆಗ್ತಿದೆ, ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಇಂಪಾರ್ಟೆಂಟ್ ಅಲ್ಲ. ಅಲ್ರಿ, ಈಗ ನೋಡ್ರಿ, ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ, ಈಸ್ ನಮ್ ಫೇಸ್ ಆಫ್ ಕಾಂಗ್ರೆಸ್. ಅವರು ನಮ್ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ಸಿ, ನೋಬಡಿ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್, ನಮಗೆ ಗೊತ್ತಿರುತ್ತೆ. ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್, ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು. ಸರ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ? ಆ ಥರದ್ದೇನಿಲ್ಲ. ಅಲ್ಲ, ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥ ಅನಿವಾರ್ಯತೆ ಐತಿಲ್ಲ, ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋದಲ್ಲ. ಇಫ್ ಯು ಆಸ್ಕ್ ಮಿ, ಇಟ್ ಇಸ್ ನಾಟ್ ರಿಕ್ವೈರ್ಡ್, ಇಟ್ಸ್ ಓನ್ಲಿ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್. ಸಂಪುಟ ಪುನರ್ರಚನೆ ವಿಚಾರವಾಗಿ ಒಂದಿಷ್ಟು ಸಚಿವರುಗಳು ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡಕ್ ಸಿದ್ಧ ಅಂತ ಹೇಳ್ತೀವಿ. ಎಲ್ಲರೂ ಮಾಡ್ಬೇಕಮ್ಮ, ಅದು ಒಬ್ಬಿಬ್ಬರಲ್ಲ. ಇಫ್ ದೇ ಸೇ ಯು ಹ್ಯಾವ್ ಟು ಗೋ ಔಟ್, ವಿ ಹ್ಯಾವ್ ಟು ಗೋ ಔಟ್. ಇಫ್ ದೇ ಸೇ ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಟ್ಸ್ ವೆರಿ ಕಾಮನ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ರೀತಿ ಮಾತುಕತೆ ಆಗಿತ್ತು ಸರ್, ಮುಂದೆ ಅವಕಾಶಗಳು ಬೇರೆಯವರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನೋ ಇಲ್ಲ, ನಾವು ಆ ಲೆವೆಲ್ ಆಗಿರ್ಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಅಲ್ಲ, ಆ ತರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲಮ್ಮ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಕೃಷ್ಣ ಬೈರೇಗೌಡರು ಕೂಡ ಅದನ್ನ ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ. ನನಗೆ ಗೊತ್ತು, ನಾನಂತೂ ಆ ಚರ್ಚೆಯಲ್ಲಿ ಇದ್ದಿಲ್ಲ. ಇಫ್ ಅವ್ರ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.